ನಮಸ್ಕಾರ, ನ್ಯೂಸ್ 26 ಗೆ ಸ್ವಾಗತ. ಕಮ್ಮಗೊಂಡನಹಳ್ಳಿ ಗ್ರಾಮ ದೇವತೆಯಾದ ಮಾರಮ್ಮ ದೇವಸ್ಥಾನದಲ್ಲಿ 31ನೇ ವರ್ಷದ ನವರಾತ್ರಿ ಪೂಜಾ ಮಹೋತ್ಸವದ ಆಹ್ವಾನವನ್ನ ಕೋರಲಾಗಿದೆ. ಸ್ಥಳ ಆರ್ ವಸಂತಪ್ಪ ಮುಖ್ಯ ರಸ್ತೆ 12ನೇ ಕ್ರಾಸ್, ಕಮ್ಮಗೊಂಡನಹಳ್ಳಿ, ಗ್ರೇಟರ್ ಬೆಂಗಳೂರು. ದಿನಾಂಕ 22/9/2025 ರಿಂದ 2/10/2025 ಗುರುವಾರದವರೆಗೆ ದಶಮಿಯವರೆಗೆ ಕಮ್ಮಗೊಂಡನಹಳ್ಳಿಯ ಗ್ರಾಮ ದೇವತೆ ಮಾರಮ್ಮ ದೇವಿ ಪ್ರೇರಣೆಯಂತೆ ಈ ವರ್ಷವೂ ಕೂಡ ಪ್ರತಿನಿತ್ಯ ದುರ್ಗಾ ಸಪ್ತಶತಿ ಪಾರಾಯಣ ಭಗವತಿ ಗ್ರಾಮ ದೇವತೆ ಪ್ರೇರಣೆಯಿಂದ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಅಭಿಷೇಕ, ವಿಶೇಷ ಪೂಜೆ, ಅಲಂಕಾರಗಳು, ದೇವತಾರಾಧನೆ, ತೀರ್ಥ ಪ್ರಸಾದ, ಮಹಾಮಂಗಳಾರತಿ, ವಿಶೇಷ ಪೂಜೆ ಮಹತಿಗಳನ್ನ ಏರ್ಪಡಿಸಲಾಗಿದೆ. ಬೆಳಿಗ್ಗೆ 6:30ಕ್ಕೆ ಪ್ರತಿದಿನ ದುರ್ಗಾ ಸಪ್ತಶತಿ ಪಾರಾಯಣ, ಮಧ್ಯಾಹ್ನ 12:30ಕ್ಕೆ ತೀರ್ಥ ಪ್ರಸಾದ, ಸಂಜೆ 5:30 ಗಂಟೆಗೆ ಸಾಮೂಹಿಕ ಲಲಿತ ಸಹಸ್ರನಾಮ ಕುಂಕುಮಾರ್ಚನೆ, ಸಂಜೆ 7 ಗಂಟೆಗೆ ಪ್ರಸಿದ್ಧ ತಂಡದವರಿಂದ ಸಾಂಪ್ರದಾಯಿಕ ಭಜನೆ, ನೃತ್ಯ, ಸಂಗೀತ ಹಾಗೂ ಹರಿಕತೆ ಕಾರ್ಯಕ್ರಮಗಳು ನೆರವೇರಲಿದೆ. ಸರ್ವರಿಗೂ ಆದರದ ಸ್ವಾಗತವನ್ನ ಕೋರುವವರು ಧರ್ಮಾಧಿಕಾರಿ ಶ್ರೀ ಕೆಸಿ ಅಶೋಕ್, ಅಧ್ಯಕ್ಷರು ಕೆಬಿಸಿ ಟ್ರಸ್ಟ್, ಅಶೋಕ್ ಗ್ರೂಪ್ಸ್ ಆಫ್ ಇನ್ಸ್ಟಿಟ್ಯೂಟ್ ಕಂಪನಿಗಳು ಮತ್ತು ಮಾಜಿ ಅಧ್ಯಕ್ಷರು ಸಿಎಂಸಿ ದಾಸರಹಳ್ಳಿ. ನಮಸ್ಕಾರ, ನಾನು ಕೆಸಿ ಅಶೋಕ್ ಅಂತೇಳಿ ದಾಸರಹಳ್ಳಿ ನಗರದ ಮಾಜಿ ಅಧ್ಯಕ್ಷರು, ಕಮ್ಮಗೊಂಡನಹಳ್ಳಿ ಅಶೋಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಚೇರ್ಮನು ಮತ್ತು ನಮ್ಮ ಕಮ್ಮಗೊಂಡನಹಳ್ಳಿ ಗ್ರಾಮ ದೇವತೆ ಮಾರಮ್ಮ ದೇವಿಯ ಟ್ರಸ್ಟಿನ ಮುಖ್ಯಸ್ಥರಾಗಿ ನಾನು ನಿಮ್ಮಲ್ಲಿ ಎಲ್ಲರಿಗೂ ಸಮಸ್ತ ನಾಗರಿಕ ಬಂಧುಗಳಿಗೆ ದಸರಾ ಹಾಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಮಾನ್ಯರೇ, ಎಲ್ಲ ಭಕ್ತಾದಿಗಳೇ, ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ. ನಮ್ಮ ಕಮ್ಮಗೊಂಡನಹಳ್ಳಿ ಗ್ರಾಮ ದೇವತೆ ಮಾರಮ್ಮ ದೇವಸ್ಥಾನದ 31ನೇ ವರ್ಷದ ವಾರ್ಷಿಕೋತ್ಸವ, ದಸರಾ ಮಹೋತ್ಸವ, ನವರಾತ್ರಿ ಮಹೋತ್ಸವದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಆತ್ಮೀಯವಾಗಿ ಬರಬೇಕಂತೇಳಿ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ದೇವಸ್ಥಾನ ಕಮ್ಮಗೊಂಡನಹಳ್ಳಿ ಗ್ರಾಮ ದೇವತೆ ಬೆಂಗಳೂರು ಉತ್ತರ ತಾಲೂಕು ಜಾಲಹಳ್ಳಿ ಪಶ್ಚಿಮ ಕಮ್ಮಗೊಂಡನಹಳ್ಳಿ ಗ್ರಾಮದಲ್ಲಿದೆ. ಬಹಳ ಸುಪ್ರಸಿದ್ಧ ಹಾಗೂ ಐತಿಹಾಸಿಕವಾದಂಥ ದೇವಸ್ಥಾನ ಆಗಿದೆ. ಪುರಾತನ ದೇವಸ್ಥಾನಗಳಲ್ಲಿ ಇದು ಒಂದು ದೇವಸ್ಥಾನ. ಕಮ್ಮಗೊಂಡನಹಳ್ಳಿ ಗ್ರಾಮ ದೇವತೆಗೆ ಬಹಳ ವಿಶೇಷವಾದಂಥ ಶಕ್ತಿಯ ಅಧಿದೇವತೆ ದೇವರು, ಆದಿಪರಾಶಕ್ತಿಯಲ್ಲಿ ಒಬ್ಬಳು, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಪಾರ್ವತಿ ಕೂಡಿರ್ತಕ್ಕಂಥ ಸಪ್ತ ಮಾತೃಕೆಯರು, ಬ್ರಾಹ್ಮಿ, ಮಹೇಶ್ವರಿ, ಕುಮಾರಿ, ವೈಷ್ಣವಿ, ವರಾಹ್ಯ ಸ್ವರೂಪಗಳಾದಂಥ ಕಮ್ಮಗೊಂಡನಹಳ್ಳಿ ಗ್ರಾಮ ದೇವತೆ ಎಲ್ಲರೂ ಒಳ್ಳೆಯದು ಉಂಟು ಮಾಡ್ತಾ ಇದೆ. ಅಂಥ ಗ್ರಾಮ ದೇವತೆಯ 31ನೇ ವರ್ಷದ ದಸರಾ ಮಹೋತ್ಸವದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ತಾವೆಲ್ಲರೂ ಕುಟುಂಬ ಸಮೇತ ಒಂದು ದೇವಿ ಕೃಪೆಗೆ ಪಾತ್ರರಾಗಬೇಕು. ದೇವಸ್ಥಾನದಲ್ಲಿ ಪ್ರತಿದಿನ ಬೆಳಗ್ಗೆ 6:30ರಿಂದ 6:30ಗೆ ಮಹಾಭಿಷೇಕ, ಸುಪ್ರಭಾತ ಸೇವೆ ಮತ್ತು ಸಪ್ತಚಂಡಿಕ ಮಹಾಪಾರಾಯಣ ಆಗ್ತದೆ. ಅದಾದ ನಂತರ ಪ್ರತಿನಿತ್ಯ 8:00ವರೆಗೆ ವಿವಿಧ ದಿನ ಅನುಗುಣವಾಗಿ ಹೋಮ ಕಾರ್ಯಕ್ರಮಗಳು ನಡೀತಿದೆ. ಅದಾದಮೇಲೆ ಮಹಾಮಂಗಳಾರತಿ ಪ್ರಸಾದ ಕಾರ್ಯಕ್ರಮ ಇದೆ. ತದನಂತರ ಸಂಜೆ ಲಕ್ಷ ಕುಂಕುಮಾರ್ಚನೆ ಇದೆ. ಲಕ್ಷ ಕುಂಕುಮಾರ್ಚನೆ ಮೇಲೆ ದೇವರಿಗೆ ವಿಶೇಷವಾದ ಪ್ರತಿನಿತ್ಯ ಅಲಂಕಾರ ಸೇವೆಯನ್ನು ನಡೀತಾ ಇದೆ. ಆ ಭಗವತಿ ಕೃಪೆಗೆ ತಾವೆಲ್ಲರೂ ಪ್ರಾರ್ಥಿಯಾಗಬೇಕು. ವೈವಿಧ್ಯವಾದಂಥ ಒಳ್ಳೆಯ ವಿಶೇಷವಾದಂಥ ದೇವರ ಒಂದು ರೂಪವನ್ನು ಕಟ್ಟತಕ್ಕಂಥ ಭವ್ಯವಾದ ಅಲಂಕಾರವಿದೆ. ಅಲಂಕಾರದ ಮೇಲೆ ಲಕ್ಷ ಕುಂಕುಮಾರ್ಚನೆ ಇದೆ. ಲಕ್ಷ ಕುಂಕುಮಾರ್ಚನೆ ಮೇಲೆ ರಥೋತ್ಸವ, ಪ್ರಾಕಾಂಡ ರಥೋತ್ಸವ ಇರ್ತದೆ. ದಿನನಿತ್ಯ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. TTD ವತಿಯಿಂದ ಭಜನಾ ಮಂಡಳಿ ಬರ್ತವೆ, ಹರಿಕತೆ ಇದೆ, ಭರತನಾಟ್ಯ ಇದೆ. ಒಳ್ಳೊಳ್ಳೆಯ ಎಲ್ಲ ವಿದ್ವಾಂಸರಿಂದ, ಹೆಸರಾಂತ ವಿದ್ವಾಂಸಗಳಿಂದ ಭಾಳ ಭಕ್ತಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ನವರಾತ್ರಿಯಲ್ಲಿದೆ. ಅದಾದಮೇಲೆ ಅನ್ನದಾನ ಸಂತರ್ಪಣೆ, ದೊಡ್ಡ ಮಾಸಾಗಿ ಪ್ರತಿಯೊಬ್ಬರು ಅನ್ನದಾನವನ್ನು, ಪ್ರಸಾದ ಸೇವೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದದೊಂದಿಗೆ ದಿನನಿತ್ಯ ಕಾರ್ಯಕ್ರಮ ಇದೆ. ತಾವೆಲ್ಲರೂ ದೇವಿಯ ಕೃಪೆಗೆ ಪಾತ್ರರಾಗಬೇಕು. ಕುಟುಂಬ ಸದಸ್ಯರ ಬಂದು ತಾವು ಅಮ್ಮನ ಆಶೀರ್ವಾದಕ್ಕೆ ಪಾತ್ರರಾಗಬೇಕು. ಈ ಭಗವತಿ ಪ್ರೇರೇಪಣೆ ನಡೆದ ಎಲ್ಲ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ, ಬೆಂಬಲ, ತಮ್ಮೆಲ್ಲ ತನು, ಮನ, ಧನ ಸಹಕಾರದಿಂದ ಒಬ್ಬರೇ ಮಾಡಬಾರದು ದೇವರ ಕೆಲಸ. ಅದರಿಂದ ತಾವೆಲ್ಲರೂ ಇದಕ್ಕೆ ಕೈ ಜೋಡಿಸಿ ಈ ದೇವತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ವಿಶೇಷವಾಗಿ ನಾನು ಕೈ ಮುಗಿದು ನನ್ನ ಪ್ರಾರ್ಥನೆಯನ್ನು ನಿಮಗೆ ಸಲ್ಲಿಸುತ್ತಿದ್ದೇನೆ. ತಾವೆಲ್ಲರೂ ಸ್ವೀಕರಿಸಿಕೊಂಡು ಎಲ್ಲರೂ ಕಾರ್ಯಕ್ರಮ ಬರಬೇಕಾಗಿ ಕಳಕಳಿ ವಿನಂತಿ. ಜೈ ಮಾರಿಯಮ್ಮ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.